ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ICCಯಿಂದ ಹೊಸ ODI ರ್ಯಾಂಕಿಂಗ್ ಅನೌನ್ಸ್ ಮಾಡೋರೆ. ಫಸ್ಟ್ ಪ್ಲೇಸ್ನಲ್ಲಿ ಡ್ಯಾರೆಲ್ ಮಿಚರ್ ಇದ್ದಾರೆ. ಡ್ಯಾರೆಲ್ ಮಿಚರ್ನವ್ರಿಗೆ 845 ಪಾಯಿಂಟ್ಸು. ಸೆಕೆಂಡ್ ಸ್ಪಾಟ್ನಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ. ವಿರಾಟ್ ಕೊಹ್ಲಿ ಅವರಿಗೆ 795 ಪಾಯಿಂಟ್ಸ್. ಅಂತ 50 ಪಾಯಿಂಟ್ಸ್ ಡಿಫರೆನ್ಸ್ ಇದೆ ಡ್ಯಾರೆಲ್ ಮಿಚರ್ಗೂ ಮತ್ತು ವಿರಾಟ್ ಕೊಹ್ಲಿ ಅವ್ರಿಗೂ. ನೋಡ್ಕೊಳೋಣ ಬಿಡಿ ನೆಕ್ಸ್ಟ್ ODIನಲ್ಲಿ. ಇನ್ನು ಮೂರನೇ ಸ್ಥಾನದಲ್ಲಿ ಜದ್ರಾನ್ ಇದ್ದಾನೆ. ಜದ್ರಾನ್ಗೆ 764 ಪಾಯಿಂಟ್ಸು. ಫೋರ್ತ್ ಸ್ಪಾಟ್ನಲ್ಲಿ ರೋಹಿತ್ ಶರ್ಮಾಗೆ 757 ಪಾಯಿಂಟ್ಸು. ಫಿಫ್ತ್ ಸ್ಪಾಟ್ನಲ್ಲಿ ಶುಭ್ಮನ್ ಗಿಲ್ ಅವ್ರಿಗೆ 723 ಪಾಯಿಂಟ್ಸ್. ಇನ್ನು ಎರಡನೇ ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ, BCCI ಇಂದ KSAಗೆ ಒಂದು ಡೆಡ್ಲೈನ್ ಪಾಸ್ ಮಾಡೋರೆ. ಯಾವ್ದು ಡೆಡ್ಲೈನ್ ಅಂದರೆ, BCCI has asked RCB and RR to submit the details about their home venues in IPL 2026. Both franchises have been given January 27th as their deadline to inform BCCI and IPL Governing Council. ಏನಂದರೆ BCCI ಅವರು ಒಂದು ಡೆಡ್ಲೈನ್ ಕೊಟ್ಟವ್ರು. ಯಾರಕ್ಕಂದರೆ RCB ಮತ್ತು RR ಫ್ರಾಂಚೈಸ್ಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಏನಂದರೆ ಅವ್ರ ಗ್ರೌಂಡ್ ಬಗ್ಗೆ ಹೇಳೋದಕ್ಕೆ, ಅವ್ರ ಮಣ್ಣು ಕರೆಕ್ಟಾಗಿ ಇದೆಯಾ, ಆಡೋದಕ್ಕೆ ಫೆಸಿಲಿಟೀಸ್ ಇದೆಯಾ, ಎಲಿಜಿಬಲ್ ಇದೆಯಾ ಅವ್ರ ಗ್ರೌಂಡ್ IPL 2026 ಆಡ್ಸೋಕ್ಕೆ ಅಂತ. ಇದನ್ನು January 27th ಒಳಗಡೆ ಹೇಳ್ಬೇಕಾಗುತ್ತೆ. ಯಾರಿಗಂದರೆ BCCI ಮತ್ತು IPL ಗವರ್ನಿಂಗ್ ಕೌನ್ಸಿಲ್ ಒಳಗಡೆ. ಇಲ್ಲಾಂದರೆ ಅವ್ರ ಹೋಮ್ ಗ್ರೌಂಡ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬೇರೆ ಕಡೆ ಕೊಡ್ತಾರೆ. ಅಂದರೆ DY ಪಾಟೀಲ್ ಆ ಥರ ಮಹಾರಾಷ್ಟ್ರಲ್ಲಿ 3-4 ಗ್ರೌಂಡ್ ಇದೆ, ಆ ಗ್ರೌಂಡ್ನಲ್ಲಿ ಆಡಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಎಲ್ಲರೂ ಕೇಳ್ತಾ ಇದ್ರಿ IPL ಸ್ಕೆಡ್ಯೂಲ್ ಏನಕ್ಕೆ ಬಂದಿಲ್ಲ, ಯಾವಾಗೋ ಡೇಟ್ ಅನೌನ್ಸ್ ಆಯಿತು, ಸ್ಟಾರ್ಟಿಂಗ್ ಡೇಟು ಮತ್ತು ಎಂಡ್ ಡೇಟು, ಸ್ಕೆಡ್ಯೂಲ್ ಏನಕ್ಕೆ ಬಂದಿಲ್ಲ ಅಂದರೆ ರೀಸನ್ ಏನಂದರೆ IPL ಎಲೆಕ್ಷನ್ ರಿಸಲ್ಟ್ಗೋಸ್ಕರ ಕಾಯ್ತೈತೆ. ಎಲೆಕ್ಷನ್ ಸ್ಟಾರ್ಟಿಂಗ್ ಡೇಟು ಮತ್ತು ಎಂಡಿಂಗ್ ಡೇಟು ಯಾವುದು, ಎಲ್ಲ ಕಡೆ ಎಲೆಕ್ಷನ್ ನಡೀತೈತೆ ಈ ಸತಿ 2026ನಲ್ಲಿ. ಯಾಕಂದ್ರೆ ತಮಿಳ್ನಾಡು ಅದೆಲ್ಲ ಎಲೆಕ್ಷನ್ಸ್ ಎಲ್ಲ ಬರ್ತಾಯಿದೆಯಲ್ಲ, IPLಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಎಲೆಕ್ಷನ್ಸಿಂದ. ಆದ್ದರಿಂದ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡಿದ ತಕ್ಷಣವೇ ಮತ್ತು ಈ 27th ಡೆಡ್ಲೈನ್ ಕೊಟ್ಟಿದ್ರಲ್ಲ, January 27th 2 ಫ್ರಾಂಚೈಸ್ಗೂ ಅವರೆಲ್ಲ ಡೈರೆಕ್ಟ್ ಡೀಟೇಲ್ಸ್ ಕೊಟ್ಮೇಲೆ ಅವ್ರ ಗ್ರೌಂಡ್ ಬಗ್ಗೆ ಡೈರೆಕ್ಟು IPL ಸ್ಕೆಡ್ಯೂಲ್ ಮಾಡ್ತಾರೆ. ಅಂದರೆ ಫೆಬ್ರವರಿ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಒಳಗಡೆ IPL ಸ್ಕೆಡ್ಯೂಲ್ ರೆಡಿ ಆಗುತ್ತಂತೆ. ಅಂದರೆ ಈ 2026 IPLಗೋಸ್ಕರ BCCI ಅವರು 18 ವೆನ್ಯೂಸ್ನ ಅನೌನ್ಸ್ ಮಾಡೋರು. ಯಾರು ಅಂದರೆ ಡೆಲ್ಲಿ, ಲಕ್ನೋ, ಧರ್ಮಶಾಲಾ, ನ್ಯೂ ಚಂಡೀಗಢ, ಚೆನ್ನೈ, ಮುಂಬೈ, ಕೋಲ್ಕತ್ತಾ, ಹೈದರಾಬಾದ್, ಅಹಮದಾಬಾದ್, ತಿರುವನಂತಪುರಂ, ನವಿ ಮುಂಬೈ, ವಿಶಾಖಪಟ್ಟಣಂ, ಗುವಾಹಟಿ, ಜೈಪುರು, ಬ್ಯಾಂಗ್ಳೂರು, ಪುಣೆ, ರಾಂಚಿ ಆ್ಯಂಡ್ ರಾಯ್ಪುರ್. ಈ ಥರ 18 ವೆನ್ಯೂನ ಡಿಸೈಡ್ ಮಾಡಿದ್ದಾರೆ. ಯಾಕಂದರೆ ಅದೇ ಸೇಮ್ ಎಲೆಕ್ಷನ್ ಇರೋ ಕಾರಣ. ಮತ್ತು ವೆನ್ಯೂಸ್ ಇದ್ದಾರೆ ನೋಡಿ, RCB ಎಲಿಜಿಬಲ್ ಆಗಿಲ್ಲ, ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟರು ಇನ್ನೂ ರೆಡಿ ಮಾಡ್ತವ್ರೆ ಸ್ಟೇಡಿಯಂನ. ಆ ಥರ ಕಂಡೀಷನ್ಸ್ ಎಲ್ಲ ಇದೆಯಲ್ಲ, ಅದರಿಂದ 18 ಸ್ಟೇಡಿಯಮ್ಸ್ ಕೊಟ್ಟವ್ರೆ. ನೋಡೋಣ 27ನೇ ತಾರೀಕು ಒಳಗಡೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಎಲಿಜಿಬಲ್ ಆಗೇ ಆಗುತ್ತೆ. RCB ಪಕ್ಕ ಆಡೇ ಆಡ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ನ ಫಸ್ಟ್ T20 ಮ್ಯಾಚು. ಪ್ಲೇಯಿಂಗ್ 11 ಯಾರು ಆಡ್ತಾರೆ ಅಂದರೆ, ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸಂಗು ಮತ್ತು ಅಭಿಷೇಕ್ ಶರ್ಮಾ ಓಪನಿಂಗ್ ಮಾಡ್ತಾರೆ. ಥರ್ಡ್ ಸ್ಪಾಟ್ನಲ್ಲಿ ನೆನ್ನೆ ಇಂಟರ್ವ್ಯೂ ಹೇಳಿದಲ್ಲ ಇಶಾನ್ ಕಿಶನ್ ಬರ್ತಾನೆ. ಫೋರ್ತ್ ಸ್ಪಾಟ್ನಲ್ಲಿ ಸೂರ್ಯಕುಮಾರ್ ಯಾದವ್. ಫಿಫ್ತ್ ಸ್ಪಾಟ್ನಲ್ಲಿ ಅಕ್ಷರ್ ಪಟೇಲ್. ಸಿಕ್ಸ್ತ್ ಸ್ಪಾಟ್ನಲ್ಲಿ ಹಾರ್ದಿಕ್ ಪಾಂಡ್ಯ. ಸೆವೆಂತ್ ಸ್ಪಾಟ್ನಲ್ಲಿ ರಿಂಕು ಸಿಂಗು. 8th ಸ್ಪಾಟ್ನಲ್ಲಿ ಶಿವಮ್ ದುಬೆ. 9th ಸ್ಪಾಟ್ನಲ್ಲಿ ಜಸ್ಪ್ರೀತ್ ಬುಮ್ರಾ. 10th ಸ್ಪಾಟ್ನಲ್ಲಿ ಹರ್ಷದೀಪ್ ಸಿಂಗು. 11th ಸ್ಪಾಟ್ನಲ್ಲಿ ವರುಣ್ ಚಕ್ರವರ್ತಿ. ಇದಾಗಿತ್ತು ಇಂಡಿಯಾದು ಪ್ಲೇಯಿಂಗ್ 11. ನೋಡೋಣ ಗೆಲ್ತಾರೋ ಇಲ್ವ ಅಂತ. ಕಾಂಪಿಟೇಷನ್ ಮಾತ್ರ ಪಕ್ಕ ಕೊಡ್ತಾರೆ. ನಿಮ್ಗೆಲ್ಲರೂ ಗೊತ್ತಿದ್ದಾಗೆ ನ್ಯೂಜಿಲೆಂಡು ಮಾನ ಮರ್ಯಾದೆ ಪ್ರಶ್ನೆ ಪಕ್ಕ ಗೆಲ್ಲಬೇಕು.